ರಾಜ್ಯಸಭೆ ಸದಸ್ಯೆ ಸುಧಾ ಮೂರ್ತಿಗೆ ಬಿಗ್ ಶಾಕ್ ಎದುರಾಗಿದೆ. ಇನ್ಫೋಸಿಸ್ ಸಂಸ್ಥಾಪಕರ ಪತ್ನಿಗೆ ಸೈಬರ್ ವಂಚಕರ ಕಾಟ. ರಾಜ್ಯಸಭೆ ಸದಸ್ಯೆ ಸುಧಾ ಮೂರ್ತಿಗೆ ಬಿಗ್ ಶಾಕ್. ಇನ್ಫೋಸಿಸ್ ಸಂಸ್ಥಾಪಕರ ಪತ್ನಿಗೆ ಸೈಬರ್ ವಂಚಕರ ಕಾಟ. ಐಟಿ ಸಚಿವಾಲಯದ ಉದ್ಯೋಗಿ ಹೆಸರಲ್ಲಿ ವಂಚಿಸಲು ಪ್ರಯತ್ನ. ಸೆಪ್ಟೆಂಬರ್ 5ರಂದು ಸುಧಾ ಮೂರ್ತಿಗೆ ಕರೆ ಮಾಡಿದ್ದ ಸೈಬರ್ ವಂಚಕ. ನಿಮ್ಮ ನಂಬರ್ನಿಂದ ಅಶ್ಲೀಲ ವಿಡಿಯೋ ಕಳಿಸಲಾಗ್ತಿದೆ, ನಿಮ್ಮ ಮೊಬೈಲ್ ಸಂಪರ್ಕ ಕಡಿತ ಮಾಡ್ತೇವೆ ಎಂದು ಬೆದರಿಕೆ. ಬಹಳ ಅಸಭ್ಯವಾಗಿ ಮಾತನಾಡಿದ ಕರೆ ಮಾಡಿದ ವ್ಯಕ್ತಿ. ಈ ಸಂಖ್ಯೆಯಿಂದ ಕರೆ ಮಾಡಿದ್ದ ವಂಚಕ. ಆದರೆ ಟ್ರ್ಯಾಪ್ಗೆ ಒಳಗಾಗದೆ ಪೊಲೀಸರಿಗೆ ಸುಧಾ ಮೂರ್ತಿ ದೂರು. ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ರಾಜ್ಯಸಭೆ ಸದಸ್ಯೆ ಸುಧಾ ಮೂರ್ತಿ ಮೊನ್ನೆ ಲೋಕಸಭಾ ಸದಸ್ಯ ಸುಧಾಕರ್ ಧರ್ಮಪತ್ನಿ ಸುಧಾ ಮೂರ್ತಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು. ಸಂಸದರ ಹೆಂಡತಿ 14 ಲಕ್ಷ ಕಳ್ಕೊಂಡು ಗೊಳೋ ಅಂತ ಅಳ್ಕೊಂಡ್ರು. ಸಾಮಾನ್ಯ ಸರ್ವೇ ಸಾಧಾರಣ ವ್ಯಕ್ತಿಗಳಿಗೆ ಸೈಬರ್ ವಂಚಕರು ಗಾಳ ಹಾಕೋದನ್ನ ನಾವು ಕಂಡಿದ್ದೀವಿ. ಪಾಪ ಬಡವರೇ ಸ್ವಲ್ಪ ಅಲರ್ಟ್ ಆಗಿರ್ತಾರೆ. ಯಾವನೋ ವಿಚಿತ್ರವಾಗಿ ಮಾತನಾಡ್ತಾವನೆ, ಕಾಲ್ ಕಟ್ ಮಾಡ್ರು ಅಂತಾರೆ ಒಳಗಿಂದ, ಅಪ್ಪನೋ ಅಮ್ಮನೋ ಯಾರಾದ್ರು. ಸೊ ಸುಧಾಕರ್ ಹೆಂಡತಿ ಹಂಗೆ ಮಾಡಲಿಲ್ಲ, ಅಲ್ಲೂ ಕೂಡ ಸೈಬರ್ ವಂಚಕ ಗೆದ್ದ. ಆದರೆ ಇನ್ಫೋಸಿಸ್, ಅದರಲ್ಲೂ ರಾಜ್ಯಸಭೆ ಸದಸ್ಯೆ ಸುಧಾ ಮೂರ್ತಿ ಅವರಿಗೆ ಒಂದು ಸಂಖ್ಯೆಯಿಂದ ಕರೆ ಬರುತ್ತೆ. ಸೈಬರ್ ವಂಚಕರು ನಾನಾ ವೇಷದಲ್ಲೆಲ್ಲ ಇರ್ತಾರೆ, ನಾನಾ ರೂಪಗಳಲ್ಲಿ, ನಾನಾ ಧ್ವನಿಯಲ್ಲಿ, ನಾನಾ ಟೋನ್ಗಳಲ್ಲಿ ನಿಮ್ಮ ಜೊತೆ ಮಾತನಾಡ್ತಾರೆ. ನಿಮ್ಮ ಮಕ್ಕಳ ಪೈಕಿ ಯಾರಾದರೂ ಜೈಲು ಸೇರಿದ್ದರೆ, ಇಂತಿಂಥ ಮಗ ಜೈಲಲ್ಲಿದ್ದಾನೆ, ಅವನ್ನ ಬಿಡಿಸೋದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಲಾಯರ್ ಫೀಸು 50,000 ಆಗುತ್ತೆ, ಕೊಟ್ಟು ಬಿಡಿ, ಇವತ್ತೇ ರಿಲೀಸು ಅಂತಾರೆ ಕೆಲವರು. ಇನ್ನೂ ಕೆಲವರು ಅದೇ ಈಗ ಸುಧಾಮೂರ್ತಿಗೆ ಹೇಳ್ದಂಗೆ ನಿಮ್ಮ ಮೊಬೈಲ್ ಸಂಖ್ಯೆಯಿಂದ ಅಥವಾ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನಿಂದ ಅಶ್ಲೀಲ ಸೆಕ್ಸ್ ವಿಡಿಯೋಸ್ಗಳೆಲ್ಲ ವೈರಲ್ ಆಗ್ತಾ ಇದೆ ಅನ್ನುವಾಗ ಈ ಗೃಹಿಣಿಯರಿಗೆ ಸ್ವಲ್ಪ ಭಯ ಆಗುತ್ತೆ. ನನ್ನ ಮೊಬೈಲ್ನಿಂದ ಅಶ್ಲೀಲ ವಿಡಿಯೋಗಳು ಹೋಗ್ತಾ ಇದೆಯಾ, ಅಲರ್ಟ್ ಆಗ್ತಾರೆ, ಕೇಳ್ತಾರೆ ನಾನು ಏನು ಮಾಡಬೇಕು ಅದು ನಿಲ್ಲಬೇಕು ಅಂದರೆ, ನಾನೊಂದು ಲಿಂಕ್ ಕಳಿಸ್ಕೊಡ್ತೀನಿ, ನೀವು ಓಪನ್ ಮಾಡಿ ಅಂತ ಹೇಳ್ತಾರೆ. ಮಾರಿ ಓಪನ್ ಮಾಡಿದ್ರೆ ಮುಗೀತು ಕತೆ, ಉಪೇಂದ್ರ ಆದಂಗೆ ಆಗಬೇಕಾಗುತ್ತೆ. ಸೊ ಐಟಿ ಸಚಿವಾಲಯದ ಉದ್ಯೋಗಿಯ ಹೆಸರಿನಲ್ಲಿ ವಂಚಿಸಲು ಪ್ರಯತ್ನ ಆಗಿತ್ತು. ಸೆಪ್ಟೆಂಬರ್ 5ನೇ ತಾರೀಕು ಸುಧಾ ಮೂರ್ತಿಗೆ ಕರೆ ಮಾಡಿದ್ದ ಸೈಬರ್ ವಂಚಕ. ನಿಮ್ಮ ನಂಬರ್ನಿಂದ ಅಶ್ಲೀಲ ವಿಡಿಯೋ ಕಳಿಸಲಾಗ್ತಿದೆ, ನಿಮ್ಮ ಮೊಬೈಲ್ ಸಂಪರ್ಕವನ್ನು ಕಡಿತ ಮಾಡ್ತೇವೆ ಎಂದು ಬೆದರಿಕೆ ಹಾಕಿದ್ದ. ಬಹಳ ಅಸಭ್ಯವಾಗಿ ಮಾತನಾಡಿದ ಕರೆ ಮಾಡಿದ ವ್ಯಕ್ತಿ. ನಾವು ತೋರಿಸ್ತಾ ಇರುವಂತಹ ನಂಬರ್ನಿಂದ ಕರೆ ಬಂದಿತ್ತು. ಸೊ ಆದರೆ ಟ್ರ್ಯಾಪ್ಗೆ ಒಳಗಾಗದೆ ಪೊಲೀಸರಿಗೆ ಸುಧಾಮೂರ್ತಿ ದೂರನ್ನು ಕೊಟ್ಟರು. ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಬಂಧಪಟ್ಟ ಹಾಗೆ ವಂಚಕರನ್ನ ಹಿಡಿಯೋ ಪ್ರಯತ್ನಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.